ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗ್ಲವ್ರೆ. ಇವರೇ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಅಂದರೆ ಒಳ್ಳೆಯ ಗುಣಗಳು ಕೆಟ್ಟ ಗುಣಗಳು, ಕೆಟ್ಟ ಗುಣಗಳು ಒಳ್ಳೆಯ ಗುಣಗಳು. ಪ್ರತಿಯೊಂದು ಕ್ರಿಮಿ ಕೀಟಾದಿಗಳಲ್ಲೂ ಇರುತ್ತೆ, ಚಿಕ್ಕ ಚಿಕ್ಕ ಪ್ರಾಣಿಗಳಲ್ಲೂ ಇರುತ್ತೆ ಒಳ್ಳೆಯದು ಕೆಟ್ಟದ್ದು ಗುಣ. ಹಾಗೆ ಗಿಡ ಮರ ಬಳ್ಳಿಗಳಲ್ಲೂ ಇರುತ್ತೆ, ಹಾಗೆ ಮನುಷ್ಯರಲ್ಲೂ ಇರುತ್ತೆ. ರಾಜ ಆಗಿರಲಿ, ಮಹಾರಾಜ ಆಗಿರಲಿ, ಅವರ ಸೈನಿಕರು, ಆಳ್ಗಾರರು, ಮನೇಲಿ ಕೆಲಸ ಮಾಡೋರು ಇರಲಿ, ಎಲ್ಲರಲ್ಲೂ ಒಳ್ಳೆಯದು ಕೆಟ್ಟದ್ದು ಗುಣಗಳಿರುತ್ತೆ. ಹಾಗೆ ನಮ್ಮ ಮನೆಗಳಲ್ಲಿ ಅಪ್ಪ ಅಮ್ಮ, ತಾತ ಅಜ್ಜಿ, ಮಾವ ಅತ್ತೆ, ಅಕ್ಕ ಅಣ್ಣ, ಭಾವ, ಹಾಗೆ ನಮ್ಮ ಮಕ್ಕಳು, ಸೊಸೆಗಳು, ಮೊಮ್ಮಕ್ಕಳು, ಎಲ್ಲರಲ್ಲೂ ಒಳ್ಳೆಯ ಗುಣ ಕೆಟ್ಟ ಗುಣ ಇರುತ್ತೆ ಅಲ್ವಾ. ಹಾಗೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳಿದ್ರು, ಅವರೆಲ್ಲ ಒಳ್ಳೆಯ ಗುಣ ಕೆಟ್ಟ ಗುಣ ಎಲ್ಲ ಇರ್ತಿತ್ತು. ಹಾಗೆ ಯಾವುದೇ ಧರ್ಮ ಆಗಲಿ, ಜಾತಿ ಆಗಲಿ, ಹಾಗೆ ಆಯಾ ಧರ್ಮದ ಗುರುಗಳಾಗಲಿ, ಧರ್ಮ ಪ್ರಚಾರಕರಾಗಲಿ, ಎಲ್ಲರಲ್ಲೂ ಒಳ್ಳೆಯ ಗುಣ ಕೆಟ್ಟ ಗುಣ ಇದ್ದೇ ಇರುತ್ತೆ. ಗೊತ್ತಾಯ್ತಲ್ಲ, ಎಲ್ಲರಲ್ಲೂ ಒಳ್ಳೆಯ ಗುಣ ಕೆಟ್ಟ ಗುಣ ಇದ್ದೇ ಇರ್ತಾರೆ. ಓಕೆ. ಆದರೆ ನಾವು ಯಾವಾಗಲೂ ಇನ್ನೊಬ್ಬರಲ್ಲಿ ಏನು ಕೆಟ್ಟ ಗುಣ ಇದೆ, ಒಳ್ಳೆಯ ಗುಣ ಇದೆ, ಅದನ್ನು ಲೆಕ್ಕಾಚಾರ ಮಾಡ್ತಾ ಕೂತ್ಕೋಬಾರ್ದು. ಗೊತ್ತಾಯ್ತಲ್ಲ, ಲೆಕ್ಕಾಚಾರ ಮಾಡ್ತಾ ನಾವು ಕೂತ್ಕೋಬಾರ್ದು. ಇಲ್ಲಿ ಒಳ್ಳೆಯದು ಕೆಟ್ಟದ್ದು, ಒಳ್ಳೆಯವರು ಕೆಟ್ಟವರು ಎರಡು ವಿಧ ಇರುತ್ತೆ. ಹಾಗೆ ಮಧ್ಯಮ, ಈ ಕಡೆ ಒಳ್ಳೆಯವರು ಹೌದು, ಆ ಕಡೆ ಕೆಟ್ಟವರು ಹೌದು, ಇದು ಕೂಡ ಇರ್ತದೆ. ಆದರೆ ನಮಗೆ ನಾವು ಪರಸ್ಪರ ಅವಲಂಬನೆ ಮಾಡ್ಕೊಂಡಿರ್ತೀವಿ. ಪರಸ್ಪರ ಅವಲಂಬನೆ ಅಂದರೆ ಏನು? ಈಗ ನಮಗೆ ತಂದೆ ತಾಯಿ ಇರ್ತಾರೆ, ತಂದೆ ಜನ್ಮ ಕೊಡ್ತಾರೆ, ನಮ್ಮ ಜನ್ಮಕ್ಕೆ ಕಾರಣ ಆಗ್ತಾರೆ ತಂದೆ ಅಲ್ವಾ. ಹಾಗೆ ನಾವು ತಾಯಿ ಗರ್ಭದಿಂದ ಜನ್ಮ ತಾಳ್ತೀವಿ. ತಾಯಿ ನಮ್ಮನ್ನು ಒಂದು ಸೆಕೆಂಡು ಕೂಡ ಕೆಳಗಡೆ ಬಿಡದೆ, ನಾವು ಸೃಷ್ಟಿ ಆದಾಗಿಂದ ತಾಯಿ ಗರ್ಭದಲ್ಲಿ ಒಂದು ಸೆಕೆಂಡು ಕೂಡ ಕೆಳಗಡೆ ಇಳಿಸ್ದೆ ಅಮ್ಮ 9 ತಿಂಗಳು, 9.5 ತಿಂಗಳು, 10 ತಿಂಗಳು, 10.5 ತಿಂಗಳು ಗರ್ಭದಲ್ಲಿ ಇಟ್ಕೊಳ್ತಾಳೆ. ನಮಗೆ ಒಂದು ಸೆಕೆಂಡು ಯಾವತ್ತೂ ಅಮ್ಮ ಹಗಲು ರಾತ್ರಿ ಕೆಳಗಡೆ ಇಟ್ಕೊಂಡಿರಲ್ಲ. ಆ ಅಮ್ಮ ಊಟ ಮಾಡಲಿ, ಊಟ ಮಾಡ್ತಾಯಿರಲಿ, ಅಡುಗೆ ಮಾಡ್ತಾಯಿರಲಿ, ಬಟ್ಟೆ ವಾಶ್ ಮಾಡ್ತಾಯಿರಲಿ, ನಿದ್ರೆ ಮಾಡ್ತಾಯಿರಲಿ ಆ ಅಮ್ಮ. ಹಾಗೆ ಹೊರಗಡೆ ಓಡಾಡ್ತಾ ಇರಲಿ, ಇನ್ನೇನೋ ಕೆಲಸ ಮಾಡ್ತಾಯಿರಲ್ಲ ಅಮ್ಮ. ಆ ಅಮ್ಮನಿಗೆ ಏನು ತಲೆನೋವು ಬಂದಿದೆಯಾ, ಜ್ವರ ಬಂದಿದೆಯಾ, ಕಷ್ಟ ಆಗಿದೆಯಾ, ಏನಾಗಿದೆ ಗೊತ್ತಿಲ್ಲ ಆ ಅಮ್ಮನಿಗೆ. ಆದರೆ ನಮ್ಮನ್ನು ಒಂದು ಸೆಕೆಂಡು ಕೆಳಗಡೆ ಬಿಟ್ಟಿರಲ್ಲ, ಗರ್ಭದಲ್ಲೇ ಇಟ್ಕೊಂಡಿರ್ತಾಳೆ ಅಷ್ಟು ದಿನ. ಆ ರೀತಿ ಯಾರಾದರೂ ನಮ್ಮನ್ನು ಜೊತೇಲಿ ಇಟ್ಕೊಳ್ಳೋಕೆ ಅಷ್ಟು ದಿನ ಆಗುತ್ತೇನ್ರಿ, ಒಂದು ಸೆಕೆಂಡ್ ಬಿಡ್ದಿರ? ಆದರೆ ತಾಯಿ ಇಟ್ಕೊಂಡಿರ್ತಾಳೆ ಗರ್ಭದಲ್ಲಿ. ಆಕೆ ಜನ್ಮ ಕೊಡ್ತಾಳೆ ನಮಗೆ. ಆಮೇಲೆ ಜನ್ಮ ಕೊಟ್ಟ ಮೇಲೆ ನಾವು ಚಿಕ್ಕ ಮಕ್ಕಳಲ್ಲಿ ಆ ಅಮ್ಮ ಏನು ಹೇಳ್ತಾಳೋ ಅದನ್ನೆಲ್ಲ ಕೇಳ್ಕೊಂಡು ಬೆಳಿತೀವಿ. ಆಮೇಲೆ ಬೆಳೀತಾ 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 ನಾವು ಏನೋ ಪ್ರೈಮರಿ ಸ್ಕೂಲ್ಗೆ ಹೋಗ್ತೀವಿ, ಮಿಡಲ್ ಸ್ಕೂಲ್ಗೆ ಹೋಗ್ತೀವಿ, ಅಕ್ಕಪಕ್ಕ ಮನೆಗಳವರು, ಹುಡುಗರು, ಅವರು ಇವ್ರದ್ದು ಜ್ಞಾನ ತಿಳ್ಕೊಳ್ತೀವಿ. ಆಮೇಲೆ ಟಿ ವಿ ನೋಡ್ತೀವಿ, ಮೊಬೈಲ್ ನೋಡ್ತೀವಿ, ಕೆಲವು ಪುಸ್ತಕಗಳು ಓದ್ತೀವಿ, ಅವರು ಇವರು ಹೇಳಿದ್ದೆಲ್ಲ ಕೇಳ್ತೀವಿ. ಸ್ವಲ್ಪ ಬುದ್ಧಿ ಬಂದ್ಬಿಡುತ್ತೆ ನಮಗೆ. ಬುದ್ಧಿ ಏನು ಬುದ್ಧಿ ಬರುತ್ತೋ ಗೊತ್ತಿಲ್ಲ, ಬುದ್ಧಿ ಬರುತ್ತೆ, ತಿಳುವಳಿಕೆ ಅಂತಾರಲ್ಲ ಅದು. ಆದರೆ ತಾಯಿ 3ನೇ ಕ್ಲಾಸ್ ಓದಿಲ್ಲ. ತಾಯಿ ಎಷ್ಟು ಓದಿಲ್ಲ? 3ನೇ ಕ್ಲಾಸ್ ಓದಿಲ್ಲ. ಇವ್ರು ನೋಡಿದ್ರೆ ಏನೋ 10th ಪಾಸು, ಡಿಗ್ರಿನೋ, ಡಾಕ್ಟ್ರೋ, ಇಂಜಿನಿಯರೋ, ಇನ್ನೇನೋ ಆಗ್ಬಿಡ್ತಾರೆ, ಇಲ್ಲ ರಾಜಕೀಯ ವ್ಯಕ್ತಿನೋ, ಇಲ್ಲ ಮಾತಾಡೋದು ಅಷ್ಟು ಕಲ್ಕೊಬಿಡ್ತಾರೆ. ಇದರಲ್ಲಿ ವಿದ್ಯಾವಂತರಾಗ್ತಾರಲ್ಲ, ಓದಿ ಕೆಲಸಕ್ಕೆ ಸೇರಿ 2-3 ವಿಧ ಇರುತ್ತೆ. ಒಂದು ಒಳ್ಳೆಯವರು ಇರ್ತಾರೆ, ಒಂದು ಅರ್ಧಂಬರ್ಧ, ಇನ್ನೊಂದು ಪೂರ್ತಿ ಅಯೋಗ್ಯರ ಇರ್ತಾರೆ. ಈ ಅಯೋಗ್ಯರು ಹೆಂಗಂದರೆ, ಈ ತಾಯಿ ಏನೂ ಓದಿಲ್ಲ, ಇವಳಿಗೇನೂ ಗೊತ್ತಿಲ್ಲ, ಏನೇನೋ ಮಾತಾಡ್ತಾಳೆ ಅಂತ ತಾಯಿ ಮೇಲೆ ಜಗಳ ಮಾಡೋದು, ತಾಯಿನ ಕೆಟ್ಟದಾಗಿ ಮಾತಾಡೋದು, ನಿನಗೇನು ಗೊತ್ತಿಲ್ಲ, ನಿನ್ನ ತಲೆಯಲ್ಲಿ ಜೇಡಿ ಮಣ್ಣು, ನಿನ್ನ ಜನರಲ್ಲಿ ಬುದ್ಧಿನೇ ಇಲ್ಲ ಅಂತ ತಾಯಿನೇ ಬೈಯೋದು, ತಾಯಿನ ಬೈಯೋದು, ಕೆಟ್ಟದಾಗಿ ಬೈಯೋದು. ಇನ್ನೂ ಕೆಲವರು ತಾಯಿನ ಹೊಡಿತಾರೆ, ಇನ್ನೂ ಕೆಲವರು ಕಾಲಲ್ಲೇ ಹೊಡಿತಾರೆ ತಾಯಿಗೆ, ಅಂಥವರು ಇದ್ದಾರೆ. ಹಾಗೆ ತಂದೆಗೂ ಅಷ್ಟೇ. ತಂದೆಗೂ ಪಾಪ ತಂದೆ ಚಿಕ್ಕ ಮಗುವಿಂದ ಬೆಳೆಸ್ತಾನೆ, ಕಷ್ಟಪಟ್ಟು ಮಕ್ಕಳನ್ನು ನೋಡ್ಕೋಬೇಕು, ಹೆಂಡ್ತಿನ ನೋಡ್ಕೋಬೇಕು, ತನ್ನನ್ನು ಕಾಪಾಡ್ಕೋಬೇಕು, ಅವ್ರ ಹತ್ರ ಇವ್ರ ಹತ್ರ ಬಯಸ್ಕೊಂಡು ಸಾಲ ಮಾಡಿ ಏನೋ ಮಾಡಿ ಮಕ್ಕಳನ್ನು ಬೆಳೆಸ್ತಾನೆ. ಲಾಸ್ಟ್ಗೆ ಮಕ್ಕಳು ಸ್ಕೂಲ್ಗೆಲ್ಲ ಓದಿ, ಆಮೇಲೆ ಏನೋ 10th ಪಾಸ್ ಮಾಡಿ, ಆಮೇಲೆ ಡಿಪ್ಲೊಮಾ ಪಾಸ್ ಮಾಡಿ, ಆಮೇಲೆ ಏನೋ ಒಂದು ಕೆಲಸ ಕಾರ್ಯ ಮಾಡೋಂಥ ಶಕ್ತಿ ಅವ್ರಿಗೆ ಬರುತ್ತೆ ಮಕ್ಕಳಿಗೆ.
ಆವಾಗ ಅನ್ಕೊತಾನೆ ತಂದೆ ಆದವನು, ಏನೋ ನನ್ನ ಮಗ ದುಡಿಯೋನು ಆದ, ಮಗಳು ದುಡಿಯೋಳಾದ್ಲು, ಏನೋ ನನಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಇನ್ಮೇಲೆ, ನನಗೂ ಭಾರ ಕಮ್ಮಿ ಆಗಿರುತ್ತೆ, ಆ ಥರ ಎಲ್ಲ ಯೋಚನೆ ಮಾಡ್ತಾನೆ ತಂದೆ ಆದವನು. ಆದರೆ ಇವರು ಮಾಡೋದೇನು, ನನ್ನ ತಂದೆ ಹಂಗೆ ಕೆಟ್ಟ ಕೆಲಸ ಮಾಡ್ತಾನೆ, ನನ್ನ ತಂದೆ ಹಿಂಗೆ ಕೆಟ್ಟ ಕೆಲಸ ಮಾಡ್ತಾನೆ, ನನ್ನ ತಂದೆ ಕುಡಿತಾನೆ, ನನ್ನ ತಂದೆಗೆ ಬುದ್ಧಿ ಇಲ್ಲ, ಅವನ ತಲೆಯಲ್ಲಿ ಏನಿಲ್ಲ, ಯಾವಾಗೂ ಏನೋ ಗೊಣಗ್ತಾ ಇರ್ತಾನೆ, ಏನೇನೋ ಕೆಲಸಕ್ಕೆ ಬಾರ್ದಲ್ಲ ನಮಗೆ ತಲೆ ತಿಂತಿರ್ತಾನೆ ಅಂತಿರ್ತಾರೆ ತಂದೆಗೆ. ಹಾಗೆ ತಾಯಿಗೂ ಅದೇ ಹೇಳ್ತಿರ್ತಾರೆ. ಹಾಗೆ ಅಣ್ಣ ಅಕ್ಕವೇನು ಕಮ್ಮಿ ಇಲ್ಲ, ಅಣ್ಣ ಅಕ್ಕನೂ ಅಷ್ಟೇ, ಅಣ್ಣ ಅಕ್ಕನ ಬಗ್ಗೆನೂ ಮಾತಾಡ್ತಿರ್ತಾರೆ. ಅಣ್ಣ ಅಕ್ಕ ಬಗ್ಗೆನೂ ಈ ರೀತಿ ಕೆಟ್ಟದಾಗ ಮಾತಾಡೋದು. ಯಾಕೆ ಇವ್ರು ತಿಕ್ಕ ತೊಳೆದ್ರು, ಫಸ್ಟಿಂದ ಕೆಳಗಡೆ ತೊಳೆದ್ರು, ಇವ್ರಿಗೆ ಸ್ನಾನ ಮಾಡಿಸಿದ್ರು, ಇವರು ಬಟ್ಟೆ ವಾಶ್ ಮಾಡಿಕೊಟ್ರು, ಇವ್ರು ತಲೆ ಬಾಚಿದ್ರು, ಮುಖಕ್ಕೆ ಪೌಡ್ರ್ ಹಾಕಿದ್ರು, ಹಣೆಯಲ್ಲಿ ತಿಲ್ಕ ಇಟ್ಟರು, ತಿಂಡಿ ಕೊಡಿಸಿದ್ರು, ಯಾವಾಗ ಎತ್ಕೊಂಡು ತಿರುಗಿದ್ರು, ಯಾರು ಅಕ್ಕ ಅಣ್ಣ ಚಿಕ್ಕವ್ರಿಗೆ. ಹಾಗೆ ತಂದೆ ತಾಯಿ ಜೊತೆಗೆ ಮಾವ, ಆ ತಾತ ಅಜ್ಜಿ, ಇವರೆಲ್ಲ ಅವ್ರಿಗೆ ನೋಡಿ ಬೆಳೆಸಿದ್ರು. ಆ ತಪ್ಪಿಗೆ ಇವತ್ತು ಆ ತಪ್ಪಂತೆ ಅದು ಇವ್ರಿಗೆ. ನೋಡಿ, ಇವರು ಓದಿಲ್ಲ ಅಂದ ಮಾತ್ರಕ್ಕೆ ಏನೋ ಒಂದು ಮಾತಾಡ್ತಾರೆ, ಏನೋ ಒಂದು ವಟ ಅಂತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಈ ರೀತಿ ಎಷ್ಟು ದರ್ಪ ಅಹಂಕಾರ ಅನ್ನೋದು ನೋಡ್ಕೊಳ್ಳಿ. ಅಷ್ಟೇ ಅಲ್ಲ, ಇನ್ನು ನಮ್ಮ ಸಾಕಷ್ಟು ಯಾರೇ ಆಗಿರಲಿ, ಅವರು ದೊಡ್ಡವರು, ನಮಗಿಂತ ದೊಡ್ಡವರು, ನಮಗೆ ವಿದ್ಯಾಬುದ್ಧಿ ಕಲಿಸೋರು ಯಾರೇ ಆಗಿರಲಿ, ಏನೇ ಆಗಿರಲಿ, ಗಿಡ ಮರ ಬಳ್ಳಿ ಇರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಇವೆಲ್ಲ ನಮಗೆ ಗುರುನೇ, ಪರಬ್ರಹ್ಮ ಗುರುದೇವದತ್ತ. ಹಾಗೆ ಗ್ರಂಥಗಳಿರ್ಬೋದು, ವೇದಗಳಿರ್ಬೋದು, ಶ್ರುತಿಗಳಿರ್ಬೋದು, ಪುರಾಣಗಳಿರ್ಬೋದು, ಅವೆಲ್ಲ ನಮಗೆ ಗುರುಗಳೇ, ಸರಸ್ವತಿ ವಿದ್ಯೆ ಕಲಿಸಿರ್ತವೆ. ಎಷ್ಟೋ ಜನ ಮಹಾತ್ಮರು, ಪಂಡಿತರು, ಎಷ್ಟೋ ಜನ ಬ್ರಾಹ್ಮಣರು, ದಿವ್ಯ ಬ್ರಾಹ್ಮಣ ಶಕ್ತಿಗಳು, ಹಾಗೆ ಎಷ್ಟೋ ಜನ ಲಿಂಗಾಯತರಿರ್ಬೋದು, ಹಾಗೆ ವೈಷ್ಣವರಿರ್ಬೋದು, ಆರ್ಯರಿರ್ಬೋದು, ಶೈವರಿರ್ಬೋದು, ರೈತರಿರ್ಬೋದು, ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಕೆಲಸ ಮಾಡೋರು, ಕಂಪನಿಗಳಲ್ಲಿ ಕೆಲಸ ಮಾಡೋರು ಇರ್ಬೋದು, ಅವ್ರು ಯಾರ್ಯಾರು ರಾಜಕೀಯ ವ್ಯಕ್ತಿಗಳಿರ್ಬೋದು, ಮಠಾಧಿಪತಿಗಳಿರ್ಬೋದು, ಯಾರಾದರೂ ಆಗಿರಲಿ, ಒಬ್ಬ ವ್ಯಾಪಾರ ಮಾಡೋರು ಇರ್ಬೋದು, ಯಾರೋ ಡ್ರೈವರ್ಸ್ ಇರ್ಬೋದು, ಯಾರಾದರೂ ಆಗಿರಲಪ್ಪ ಅಲ್ವಾ. ವಿದ್ಯೆ ಕಲಿಸೋರು ಒಳ್ಳೆಯವ್ರು ಇರ್ಬೋದು, ಲಾಸ್ಟಿಗೆ ಕೆಟ್ಟವ್ರು ಇರ್ಬೋದು. ವಿದ್ಯೆ ಕಲಿಸೋರು, ಜ್ಞಾನ ಕೊಟ್ಟವರು, ನಮಗೆ ತಿನ್ನೋಕ್ಕೆ ಒಂದಷ್ಟು ಅನ್ನ ಕೊಟ್ಟವರು, ನಮ್ಮ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಿ ಮುಂದೆ ಸಾಗಲಿಕ್ಕೆ ಒಂದು ಜ್ಞಾನದ ಬೆಳಕನ್ನು ಕೊಟ್ಟಂಥವ್ರು ನಮಗೇನಾಗ್ತಾರೆ, ಗುರು ಆಗ್ತಾರೆ, ಹಾಗೆ ದೈವ ಆಗ್ತಾರೆ, ಹಾಗೆ ತಂದೆ ತಾಯಿ ಆಗ್ತಾರೆ, ಬಂಧು ಮಿತ್ರರಾಗ್ತಾರೆ. ಆದರೆ ನಾವೇನೋ ಸ್ವಲ್ಪ ಕಲ್ಕೊಬಿಟ್ಟಿದ್ದೀವಿ ಅಂದ್ಬಿಟ್ಟು, ಏನೋ ತಿಳ್ಕೊಬಿಟ್ಟಿದ್ವಿ, ಏನೋ ತಿಳ್ಕೊಬಿಟ್ಟಿದ್ವಿ, ದೊಡ್ಡದಾಗಿ ಏನೋ ಸಾಧಿಸ್ಬಿಟ್ಟಿದ್ದೀವಿ ಅನ್ನೋ ಥರ ಅವ್ರು ಹೇಳೋದೆಲ್ಲ ನಮಗೆ ಡ್ರಿಲ್ ಆಗ್ದಂಗೆ ಇರುತ್ತಂತೆ, ತಲೆಗೆ ಹಾಕಿ ಡ್ರಿಲ್ ಆಗ್ದಂಗೆ ಇರುತ್ತಂತೆ, ಕೊರೆದಂಗೆ ಇರುತ್ತಂತೆ. ಆ ಥರ ಮಾತಾಡ್ತಾರೆ ಅವ್ರ ಮೇಲೆ, ವಿದ್ಯೆ ಕಲಿಸ್ದವ್ರ ಮೇಲೆ, ಒಂದು ತನ್ನ ಹಾಕ್ದವ್ರ ಮೇಲೆ, ಜನ್ಮ ಕಟ್ಟೋರ ಮೇಲೆ, ಉದ್ಧಾರ ಆಗಲಿ ಅಂತ ಕಷ್ಟಪಟ್ಟು ಸಾಕಿದವ್ರ ಮೇಲೆ, ದಾರಿ ತೋರಿಸಿದ್ರಲ್ಲ, ಬೆಳಕು ತೋರಿಸ್ತಾರಲ್ಲ ಅಂಥವ್ರ ಮೇಲೆ ಕೆಟ್ಟ ಕಾಮೆಂಟ್ ಮಾಡೋದು, ಕೆಟ್ಟದಾಗ ಮಾತಾಡೋದು, ಕೆಲಸಕ್ಕೆ ಬರೋದೆಲ್ಲ ವಿಚಾರಗಳೆತ್ತೋದು, ಅನಾವಶ್ಯಕ ವಿಚಾರಗಳು ಎಲ್ಲಿಂದ ತಂದು ಹೇಳೋದು, ಇದೆಲ್ಲ ಬೇಕಾ? ಏನು ಬೇಕು ಇವ್ರಿಗೆ? ಅಟ್ಲೀಸ್ಟ್ ಒಂದು ತುತ್ತು ಊಟ ಹಾಕಿದ್ದಾರೆ, ಒಂಚೂರು ಜ್ಞಾನ ಕೊಟ್ಟಿದ್ದಾರೆ, ಬೆಳಕು. ಅಂಥವ್ರಿಗೆ ನಾವು ವಿಧೇಯರಾಗಬೇಕಿರ್ಬೇಕೆ ಹೊರತು ತಲೆ ಬಗ್ಸ್ಕೊಂಡು ನಡಿಬೇಕು. ಅದು ಸಣ್ಣ ಕ್ರಿಮಿ ಆಗಿರಲಿ, ಒಂದು ಸಣ್ಣ ಸಸ್ಯ ಆಗಿರಲಿ, ಒಂದು ಸಣ್ಣ ಪ್ರಾಣಿ ಆಗಿರಲಿ, ಒಂದು ಕತ್ತೆ ಆಗಿರಲಿ, ನಾಯಿ ಆಗಿರಲಿ, ಎಲ್ಲದರಿಂದ ಕಲಿಯೋದು ನಾವು ತುಂಬ ಇರುತ್ತೆ. ಪ್ರಾಣಿ ಪಕ್ಷಿಗಳು, ಗಿಡ ಮರ ಬಳ್ಳಿ, ಪ್ರಕೃತಿಯಿಂದ, ಸಮುದ್ರ, ನದಿ, ಬೆಟ್ಟ ಗುಡ್ಡ, ಪಂಚಭೂತಗಳು, ಎಲ್ಲದರಿಂದ ನಾವು ಕಲಿಯೋದು ತುಂಬ ಇರುತ್ತೆ. ಹಾಗಿದ್ದ ಮೇಲೆ ನಾವಿಲ್ಲಿ ಸತ್ಯ ಯಾವುದು, ಅಸತ್ಯ ಯಾವುದು, ಇವುಗಳೆಲ್ಲ ಚರ್ಚೆ ಮಾಡ್ತಾ ನಾವು ಕೂತ್ಕೋಬಾರ್ದು. ಯಾವಾಗಲೂ ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ನಮಗೆ ಸಹಾಯ ಮಾಡಿದಾರಲ್ಲ ಅವ್ರ ಬಗ್ಗೆ ನಾವು ಒಳ್ಳೆಯದನ್ನೇ ಮಾತಾಡಬೇಕು. ಚಿಕ್ಕವರಾಗಲಿ ಅವರು ದೊಡ್ಡವರಾಗಲಿ ನಮಗೆ ಸಹಾಯ ಮಾಡಿರ್ತಾರಲ್ಲ ಅವ್ರ ಬಗ್ಗೆ ನಾವು ವಿಧೇಯರಾಗಿರಬೇಕು. ಅವ್ರಿಗೆ ನಾವು ಯಾವಾಗಲೂ ವಿಧೇಯರಾಗಿರಬೇಕು. ಯಾಕಂದರೆ ತಂದೆಗೆ ಒಂದು ಒಳ್ಳೆಯ ಸ್ಥಾನ ಇರುತ್ತೆ, ತಾಯಿಗೆ ಒಂದು ಒಳ್ಳೆಯ ಸ್ಥಾನ ಇರುತ್ತೆ, ಅಣ್ಣ ಅಕ್ಕಗೆ, ಭಾವಾಗೆ, ಅತ್ತಿಗೆಗೆ ಒಂದು ಒಳ್ಳೆಯ ಸ್ಥಾನ ಇರುತ್ತೆ, ತಾತ ಅಜ್ಜಿಗೆ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಮ್ಮ ದೊಡ್ಡಪ್ಪಗೆ ಒಳ್ಳೆಯ ಸ್ಥಾನಮಾನಗಳಿರುತ್ತೆ. ಅವರೆಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ತಾನೆ ಇರ್ತಾರೆ. ಆದರೆ ನಾವು ಅವ್ರನ್ನ ಅಪಾರ್ಥ ಮಾಡ್ಕೊಳ್ಳೋದು, ಒಂದು ವೇಳೆ ಅವ್ರ ಗುಣಗಳು ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಯಾವುದೋ ಒಂದು ಅವರಲ್ಲೂ ವಕ್ರಬುದ್ಧಿ ಇರುತ್ತೆ. ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ್ದೀನಿ ನೋಡಿ, DNA ವಕ್ರಬುದ್ಧಿ ಪಾರ್ಟ್ 1 ನೋಡಿ, ಅದರಲ್ಲಿದೆ, ತಿಳ್ಕೊಳ್ಳಿ. ಯಾವತ್ತೂ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡಬಾರ್ದು. ಅವರಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಕೆಟ್ಟದ್ದು ಒಂದು ಸ್ವಲ್ಪ ಇರ್ಬೋದು,
ಮೋಸ ವಂಚನೆ ಇವೆಲ್ಲ ಅವರಲ್ಲೂ ಇರ್ಬೋದು. ಹಾಗೆ ಒಳ್ಳೆಯ ಗುಣಗಳಿರುತ್ತೆ. ನಾವು ಅವರಲ್ಲಿ ಯಾವಾಗೂ ಒಳ್ಳೆಯ ಗುಣ ಮಾತ್ರ ಇನ್ನೊಬ್ಬರ ಹತ್ರ ನಾವು ಹೇಳಬೇಕು. ಅವರಲ್ಲಿ ಇಂಥ ಒಳ್ಳೆಯ ಗುಣ ಇದೆ, ಅವರು ನನಗೆ ಸಹಾಯ ಮಾಡಿದ್ದಾರೆ, ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ, ಒಂದು ತುತ್ತು ಅನ್ನ ಹಾಕಿದ್ದಾರೆ ಅಂತ ಅದ್ರ ಬಗ್ಗೆ ನಾವು ಮಾತಾಡಬೇಕು. ಅವರು ನಂಗೆ ಜ್ಞಾನ ಕೊಟ್ಟಿದ್ದಾರೆ, ನಮ್ಗೆ ಒಳ್ಳೆ ದಾರಿ ತೋರಿಸಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ ಕೆಟ್ಟವರಿಂದ, ದುಷ್ಟರಿಂದ ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ, ದುಷ್ಟರಿಂದ ಕಾಪಾಡಿದ್ದಾರೆ, ಅವರು ಅನಾಥ ರಕ್ಷಕ ನಮಗೆ. ಆ ರೀತಿ ನಾವು ಮಾತಾಡಬೇಕು. ಅವರು ಯಾರೇ ಆಗಿರಲಿ, ಯಾವುದೇ ಧರ್ಮದ ಗುರುಗಳಾಗಿರಲಿ, ಯಾವುದೇ ಧರ್ಮದ ದೇವತೆಗಳಾಗಿರಲಿ, ಅವರು ಯಾವುದೇ ಅನ್ಯ ಧರ್ಮೀಯರಾಗಿರಲಿ ಅಥವಾ ಇದೇ ಧರ್ಮದವರಾಗಿರಲಿ, ಯಾವುದೇ ಕುಲ ಗೋತ್ರದವರಾಗಿರಲಿ, ಪಂಥದವರಾಗಿರಲಿ, ನಮಗೇನಪ್ಪ ಆಗಬೇಕು, ಅವರು ನಮಗೆ ದಾರಿ ತೋರಿಸಿದಾರಾ ಒಳ್ಳೆಯ ಗುರುಗಳು, ನಮಗೆ ರಕ್ಷಣೆ ಮಾಡಿದಾರಾ ಒಳ್ಳೆಯ ರಕ್ಷಕರು, ನಮಗೆ ಸಹಾಯ ಮಾಡ್ತಿದ್ದಾರಾ ಒಳ್ಳೆಯ ಆತ್ಮ ಬಂಧು ಮಿತ್ರರು. ನಾವು ಈ ರೀತಿ ತಿಳ್ಕೊಬೇಕೇ ಹೊರತು ಅದ್ರ ಬಗ್ಗೆ ನಾವು ಇನ್ನೊಬ್ಬರ ಹತ್ರ ಮಾತಾಡಬೇಕೇ ಹೊರತು ಅವರ ಕೆಟ್ಟ ಗುಣಗಳನ್ನು, ಅವರ ವೈಯಕ್ತಿಕ ಗುಣಗಳನ್ನು, ಅವರ ಪರ್ಸ್ನಲ್ ವಿಚಾರಗಳನ್ನು ನಾವು ತಗೊಂಡು ಅವಹೇಳನ ಮಾಡಬಾರ್ದು, ಇನ್ನೊಬ್ಬರ ಹತ್ರ ಹೇಳ್ಕೋಬಾರ್ದು. ಅದು ಮಹಾಪಾಪ. ಗೊತ್ತಾಯ್ತಲ್ಲ? ಅದರಿಂದ ಏನು ಲಾಭ ನಷ್ಟ ಯೋಚನೆ ಮಾಡಬೇಕು ಎಲ್ಲರೂ, ಅಲ್ವಾ? ಅದಕ್ಕೆ ನೀವು ಯಾವಾಗಲೂ ತಂದೆ ತಾಯಿಗೆ ವಿಧೇಯರಾಗಿರಿ. ಯಾರು ಒಂದು ತನ್ನ ಆಗ್ತಾರೋ ಅವ್ರಿಗೆ ವಿಧೇಯರಾಗಿರಿ. ಯಾವ ಪುಸ್ತಕಗಳು, ಯಾವ ಗ್ರಂಥಗಳು, ಯಾವ ವಿಚಾರಗಳು, ಅದು ವೇದಗಳಿರ್ಬೋದು, ಪುರಾಣಗಳಿರ್ಬೋದು, ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಶ್ರುತಿ ಇರ್ಬೋದು, ಸ್ಕಂದ ಪುರಾಣ ಇರ್ಬೋದು, ಗರುಡ ಪುರಾಣ ಇರ್ಬೋದು, ಯಾವುದೇ ಪುರಾಣಗಳಾಗಲಿ, ಯಾವುದೇ ದೇವತೆಗಳಾಗಲಿ, ಯಾವುದೇ ಗುರುಗಳಾಗಲಿ, ಮಹಾತ್ಮರು, ಅವ್ರ ಬಗ್ಗೆ ಮಾತಾಡೋಂಥ ಶಕ್ತಿ ನಮಗಿಲ್ಲ. ಅವ್ರ ಬಗ್ಗೆ ಚರ್ಚೆ ಮಾಡೋಂಥ ಶಕ್ತಿ ಕೂಡ ನಮಗಿರೋದಿಲ್ಲ. ನಮ್ಮ ಬ್ರೈನು ಅಷ್ಟು ಕೆಪಾಸಿಟಿ ಇರೋದಿಲ್ಲ, ನಮ್ಮ ಬುದ್ಧಿ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಇಲ್ಲಿ ಮಾಯೆ ಇದೆ, ಮಾಯೆ. ಅದ್ರ ಕೆಳಗಡೆ ಭ್ರಮೆ, ಭ್ರಾಂತಿ ಇದೆ. ಅದ್ರ ಕೆಳಗಡೆ ಅಸತ್ಯ, ಸುಳ್ಳು, ಅಧರ್ಮ ಇವರೆಲ್ಲ ಇರ್ತಾರೆ. ಅನೀಚ ಎಲ್ಲ, ನೀಚರೆಲ್ಲ. ಅವ್ರ ಕೈ ಕೆಳಗೆ ನಾವಿರೋದು. ನಾನು ಮೊದಲನೇ ಭಾಗದಲ್ಲಿ ಹೇಳಿದ್ದೀನಿ, ಪಾರ್ಟ್ 1ನಲ್ಲಿ, ಗ್ರಹಗಳು, ನಕ್ಷತ್ರಗಳು, ಒಳ್ಳೆಯ ಗ್ರಹಗಳು, ಕ್ಷುದ್ರ ಗ್ರಹಗಳು ಅಂತ. ಅವುಗಳ ಆಧಾರದ ಮೇಲೆ ನಮ್ಮ DNA ರೆಕಾರ್ಡ್ ಆಗುತ್ತೆ ಕ್ಯಾರೆಕ್ಟ್ರ್, ಫಸ್ಟ್ ಪಾರ್ಟಲ್ಲಿ ನೋಡಿ. ಹಾಗೆ ಇಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲ ಇರ್ತಾರೆ, ನಮಗೆ ಸಹಾಯ ಮಾಡಿರ್ತಾರೆ. ಅವರಲ್ಲಿ ಏನಿದೆ ಕೆಟ್ಟ ಗುಣ ಅದನ್ನು ನಾವು ಎತ್ತಿ ತೋರ್ಸೋಕೆ ಹೋಗ್ಬಾರ್ದು, ನೆಗೆಟಿವ್ನ ಎತ್ತಿ ತೋರ್ಸೋಕೆ ಹೋಗ್ಬಾರ್ದು. ಇನ್ನೊಬ್ಬರಲ್ಲಿರೋದನ್ನು ನಾವು ಯಾವಾಗಲೂ ನಮ್ಮಲ್ಲಿರೋ ಒಳ್ಳೆಯ ಗುಣಗಳನ್ನು ನಾವು ಬೆಳೆಸ್ಕೋಬೇಕು. ಹಾಗೆ ಇನ್ನೊಬ್ಬರಲ್ಲಿರೋ ಒಳ್ಳೆಯ ಗುಣಗಳನ್ನು ನಾವು ಇನ್ನೊಬ್ಬರ ಹತ್ರ ಹೇಳ್ಕೋಬೇಕು. ಅದೇ ಇನ್ನೊಬ್ಬರು ನಮ್ಗೆ ಸಹಾಯ ಮಾಡಿರ್ತಾರೆ, ಅವ್ರ ಕೆಟ್ಟ ಗುಣಗಳನ್ನು ನಾವು ಇನ್ನೊಬ್ಬರ ಹತ್ರ ಹೇಳ್ಕೊಬಾರ್ದು. ಅಲ್ಲಿ ಕಲ್ಲು ಹುಡ್ಕಕ್ಕೆ ಹೋಗ್ಬಾರ್ದು, ಮೊಸರಲ್ಲಿ ಕಲ್ಲು ಹುಡ್ಕಕ್ಕೆ ಹೋಗ್ಬಾರ್ದು, ಮೊಸರಲ್ಲಿ ಕಲ್ಲು ಹುಡ್ಕಕ್ಕೆ ಹೋಗ್ಬಾರ್ದು. ಇನ್ನೂ ನಮಗೆ ಸಹಾಯ ಮಾಡಿದವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು, ಅವರಲ್ಲಿ ತಪ್ಪುಗಳು ಹುಡ್ಕಕ್ಕೆ ಹೋಗ್ಬಾರ್ದು. ನಮಗಿಷ್ಟ ಆಯ್ತಾ ಅವ್ರ ಹತ್ರ ಕಲಿಬೋದು, ಇಷ್ಟ ಆಯ್ತಾ ಅವ್ರ ಹತ್ರ ಮುಂದೆ ಸಹಾಯ ಪಡಿಬೋದು. ಇಲ್ವಾ ಅವ್ರ ಹತ್ರ ನಾವು ಸಹಾಯ ಪಡಿಬೇಕಾದ ಅಗತ್ಯ ಇಲ್ಲ. ನಮ್ಮ ಪಾಡಿಗೆ ನಾವು ದೂರ ಆಗೋಣ. ಅವ್ರು ಮಾಡೋ ಸಹಾಯಕ್ಕೆ ನಾವು ಋಣಿಯಾಗಿರೋಣ, ಸರಿನಾ? ಅದಕ್ಕೆ ವಿಧೇಯರಾಗಿರಬೇಕು ಯಾವಾಗಲೂ, ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ಗುರುಗಳಿಗೆ, ಇನ್ನೊಬ್ಬರಿಗೆ, ಮತ್ತೊಬ್ಬರಿಗೆ, ವೇದಗಳಿಗೆ, ಪುರಾಣಗಳಿಗೆ, ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಯಾವರೇ ದೇವತೆಗಳಿರ್ಬೋದು, ಶ್ರೀರಾಮಚಂದ್ರ ಪ್ರಭು, ಶ್ರೀರಾಮಚಂದ್ರ ಪ್ರಭು, ಶ್ರೀ ಸೀತಾರಾಮಾಂಜನ ಇರ್ಬೋದು, ಭರತ ಶತ್ರುಘ್ನ ಇರ್ಬೋದು, ಶ್ರುತಿಕೀರ್ತಿ ಇರ್ಬೋದು, ಊರ್ಮಿಳಾ ದೇವಿ ಇರ್ಬೋದು, ಹಾಗೆ ದಶರಥ ಮಹಾರಾಜ್ ಇರ್ಬೋದು, ಕೌಸಲ್ಯ, ಸುಮಿತ್ರ ಇರ್ಬೋದು, ಹಾಗೆ ಅವ್ರ ಬಂಧು ಬಳಗ, ಗುರುದೈವ, ಶಾಂತ, ಶೃಂಗಮಾತೆ ಇರ್ಬೋದು, ಹಾಗೆ ಎಷ್ಟೋ ಋಷಿಮುನಿಗಳು. ಗೊತ್ತಾಯ್ತಲ್ಲ? ವಸಿಷ್ಠ, ಅರುಂಧತಿ ವಸಿಷ್ಠ ಮಹರ್ಷಿ ಇರ್ಬೋದು, ವಿಶ್ವಾಮಿತ್ರ ಮಹರ್ಷಿ ಇರ್ಬೋದು, ಅವರು ಬಂಧುಗಳಿರ್ಬೋದು. ಹಾಗೆ ಅನಸೂಯ ದೇವಿ, ಅತ್ರಿ ಮಹರ್ಷಿ, ಅಹಲ್ಯ ದೇವಿ, ಗೌತಮ ಮಹರ್ಷಿ, ಅಗಸ್ತ್ಯ ಮಹರ್ಷಿ, ದೂರ್ವಾಸ ಮಹರ್ಷಿ, ಪರಶುರಾಮ ಮಹರ್ಷಿ, ಭೃಗು ಮಹರ್ಷಿ, ಭಾರದ್ವಾಜ ಮಹರ್ಷಿ, ಹಾಗೆ ಸೂತ ಪುರಾಣಿಕ, ಶೌನಕಾದಿ ಸಕಲ ಋಷಿಮುನಿಗಳ ವೃಂದ, ತಂಡ, ಯಾರ್ಯಾರು ಸಕಲ ಗೌತಮಿರೋ ಋಷಿಮುನಿಗಳಿದ್ದಾರೆ ಅವರೆಲ್ಲರಿಗೂ ನಾವು ಋಣಿಯಾಗಿರಬೇಕು. ಈ ಜಗತ್ತಿನಲ್ಲಿ, ಈ ಪ್ರಕೃತಿಗೆ ನಾವು ಋಣಿಯಾಗಿರಬೇಕು. ಅದೇ ಅವ್ರು ಹಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ ಅಂತ ಅವ್ರ ಕೆಟ್ಟ ಗುಣಗಳು ತಗೊಂಡು ಚರ್ಚೆ ಮಾಡಿಕೊಂಡು ಇನ್ನೊಬ್ಬರ ಹತ್ರ ಅವಹೇಳನ ಮಾಡಬಾರ್ದು. ಅವರು ಯೇಸು ಕ್ರಿಸ್ತ ಆಗಲಿ, ಮಹಮ್ಮದ್ ಪೈಗಂಬರ್ ಆಗಲಿ, ಗುರುನಾನಕ್ ಆಗಲಿ, ಹಾಗೆ ಬುದ್ಧ ಆಗಲಿ, ಮಹಾವೀರ ಆಗಲಿ, ಶಂಕರಾಚಾರ್ಯ ಆಗಲಿ, ರಾಮಾನುಚಾರ್ಯ ಆಗಲಿ, ಮಧ್ವಾಚಾರ್ಯ ಆಗಲಿ, ರಾಮದಾಸರಾಗಲಿ, ವ್ಯಾಸರಾಜರಾಗಲಿ, ಪಾದರಾಜಗಳಾಗಲಿ, ಗುರುನಾನಕರಾಗಲಿ, ಕಬೀರ್ ದಾಸರಾಗಲಿ, ಪೀರ್ದಾಸರಾಗಲಿ, ನಾವೆಲ್ಲರಿಗೂ ಋಣಿಯಾಗಿರ್ಬೇಕು. ಹಾಗೆ ಮೀರಾಬಾಯಿ, ಸತಿ ಸಗುಬಾಯಿ, ಝಾನ್ಸಿ ರಾಣಿ, ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಮದಕರಿ ನಾಯಕ, ಹೀಗೆ ಯಾರೇ ನಮ್ಮ ದೇಶ ಪ್ರೇಮಿಗಳು, ಶಿವಾಜಿ ಮಹಾರಾಜು, ಛತ್ರಪತಿ ಶಿವಾಜಿ ಮಹಾರಾಜು, ರಾಣಾ ಪ್ರತಾಪ್ ಸಿಂಹ, ಸಾಂಬಾಜಿ,
ಹಾಗೆ ಬಾಜಿರಾವ್, ಹಾಗೆ ಬಾಜಿರಾವ್, ಹಾಗೆ ಸದಾಶಿವರಾವ್, ಯಾರೇ ಇರಲಿ ನಮ್ಮ ದೇಶ ಪ್ರೇಮಿಗಳು, ದೇಶ ರಕ್ಷಕರು, ಗುರುಗಳು, ಇವರೆಲ್ರಿಗೂ ನಾವು ಶರಣಾಗತಿ ಆಗಿರಬೇಕು. ಅವ್ರ ಏಕತೆ ನಮಗಿರೋದಿಲ್ಲ, ಅವ್ರ ಬಗ್ಗೆ ಮಾತಾಡೋ ಶಕ್ತಿ ನಮಗಿರೋದಿಲ್ಲ. ಯಾವಾಗ ನಾವು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀವಿ, ಅವೇಳನ ಮಾಡ್ತೀವಿ, ಆವಾಗ ನಮ್ಮ ಸರ್ವನಾಶ ಕಟ್ಟಿಟ್ಟ ಬುತ್ತಿ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಗೊತ್ತಾಯ್ತಲ್ಲ? ನಾವು ಯಾವಾಗಲೂ ವಿಧೇಯರಾಗಿರ್ಬೇಕು ಪ್ರಕೃತಿ. ನಾವು ಜೀವಿಸ್ತಾ ಇರೋದು ಮಾಯೆ, ಮಕ್ಕಳು ಭ್ರಮೆ, ಭ್ರಾಂತಿ, ಅಸತ್ಯ, ಧರ್ಮ, ಸುಳ್ಳು, ಇವ್ರ ಕೆಳಗೆ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ತಗ್ಗಿ ಬಗ್ಗೆಯಲ್ಲಿ ನಡಿಬೇಕಾಗುತ್ತೆ. ಇಲ್ಲಾಂದರೆ ತಲೆಗೆ ಜ್ಞಾನ ಹತ್ತಲ್ಲ, ಆಮೇಲೆ ತಿನ್ನೋಕ್ಕೆ ಅನ್ನ ಸಿಗಲ್ಲ, ಕುಡಿಲಿಕ್ಕೆ ನೀರು ಸಿಗಲ್ಲ. ಎಲ್ಲಿವರೆಗೂ ಈ ಶರೀರದಲ್ಲಿ ಶಕ್ತಿ ಇರುತ್ತೆ ಅಲ್ಲಿವರೆಗೂ ಅಷ್ಟೇ ನಮ್ಮ ಕೆಲಸ. ನಾವು ಯಾವಾಗ ದೈವ ಗುರುಗೆ ಅವಮಾನ ಮಾಡ್ತೀವಿ, ತಂದೆ ತಾಯಿಗೆ ಕೆಟ್ಟದಾಗ ಮಾತಾಡ್ತೀವಿ, ಸಹಾಯ ಮಾಡಿದವ್ರಿಗೆ ಒಂದು ತುತ್ತು ಅನ್ನ ಹಾಕ್ದವ್ರಿಗೆ ಕೆಟ್ಟದ್ದು ಬಗೆತೀವಿ, ಎರಡು ಬಗೆತೀವಿ, ಆವಾಗ ನಮ್ಮ ಸರ್ವನಾಶ ಕೌಂಟ್ ಡೌನ್ ಸ್ಟಾರ್ಟಿಂಗ್ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಲ್ಲ? ಅದಕ್ಕೆ ಯಾವಾಗ ವಿಧೇಯರಾಗಿರಬೇಕು. ಒಂದು ವೇಳೆ ಅವ್ರು ಏನಾದರೂ ಅಂದರು, ಅವ್ರದ್ದು ನೆಗೆಟಿವ್ ಏನೇ ಇರಲಿ ನಾವು ಅದನ್ನು ತಗೋಬಾರ್ದು. ಅವ್ರದ್ದು ಏನು ಒಳ್ಳೆಯ ಗುಣಗಳಿದೆ ಅದನ್ನು ಮಾತ್ರ ನಾವು ತೊಗೋಬೇಕು. ಇನ್ನೊಬ್ಬರ ಹತ್ರ ಹೇಳ್ಕೋಬೇಕು, ನಾವು ಅಳವಡಿಸ್ಕೋಬೇಕು, ವಿಧೇಯರಾಗಿರಬೇಕು. ಅದೇ ನಾವು ಕೋಪ ಮಾಡಿಕೊಂಡ್ರೆ ಅವ್ರ ಮೇಲೆ, ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಇಂಥವ್ರು ಯಾವತ್ತೂ ವಿದ್ಯೆ ಕಲಿಯಲ್ಲ, ಇಂಥವ್ರಿಗೆ ಯಾವತ್ತೂ ಅನ್ನ ಸಿಗಲ್ಲ. ಇವ್ರಿಗಿರೋ ಶಕ್ತಿ ಸರ್ವನಾಶ ಆಗುತ್ತೆ ಖಂಡಿತ. ಯಾಕಂದರೆ ದೈವಿ ಶಕ್ತಿಯಿಂದ ಈ ಶರೀರ ರಚನೆ ಆಗಿದೆ. ಈ ಮನಸ್ಸು, ಬುದ್ಧಿ, ಈ ಗ್ರಹಗಳ ಆಧಾರದ ಮೇಲೆ, ಈ ಪ್ರಕೃತಿ ಆಧಾರದ ಮೇಲೆ ಇದೆಲ್ಲ ರೆಡಿಯಾಗಿರೋದು. ಅವ್ರಿಗೆ ನಾವು ಕೆಟ್ಟದಾಗ ಮಾತಾಡಿದ್ರೆ, ಕೆಟ್ಟದಾಗ ನೋಡಿದ್ರೆ ಅವ್ರ ಸಹಾಯ ನಮ್ಗೆ ಸಿಗಲ್ಲ. ಆವಾಗ ನಮ್ಮ ಶರೀರ ನಾಶ ಆಗೋಗುತ್ತೆ, ನಮ್ಮ ಶರೀರದಲ್ಲಿರೋ ಶಕ್ತಿ, ಎನರ್ಜಿ ನಾಶ ಆಗೋಗುತ್ತೆ. ನಾವೇನು ಮಾಡ್ತೀವಿ, ನಮ್ಮ ಕತೆ ಅಷ್ಟೇ, ಊಹಿಸ್ಲಿಕ್ಕೆ ಅಸಾಧ್ಯ. ಕರೆಕ್ಟಾ? ಅದಕ್ಕೆ ಭಯ ಭಕ್ತಿಯಿಂದ ನೀವೆಲ್ಲ ಇರಬೇಕು. ಗುರು ದೈವ ಪ್ರಕೃತಿಗೆ ಗೌರವ ಕೊಡಬೇಕು. ವಿದ್ಯೆ ಕಲಿಸ್ತಕ್ಕಂಥ ಗುರುಗಳಿಗೆ ಇರ್ಬೋದು, ಅನ್ನ ಹಾಕಿದ ಅವರ ಅನ್ನದಾತರಿಗಿರ್ಬೋದು, ಸಹಾಯ ಮಾಡಿದ ಸ್ನೇಹಿತರು, ಬಂಧು ಮಿತ್ರರಿಗಿರ್ಬೋದು, ಯಾವಾಗ ವಿಧೇಯರಾಗಿರ್ಬೇಕು. ಒಂದು ವೇಳೆ ಅವರೇ ತಪ್ಪು ಮಾಡಿದ್ರು ಶರಣಾಗತಿಯಾಗಿ ನೀವು ಹೋಗಬೇಕು, ಕೋಪ ಮಾಡ್ಕೋಬಾರ್ದು. ಯಾವಾಗ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಹರಿಷಡ್ವರ್ಗಳಿದೆಯಲ್ಲ, ಶೋಕ, ಮೋಹ, ಭಯ, ಈ ಹರಿಷಡ್ವರ್ಗಗಳ ಮೇಲೆ ನಮ್ಗೆ ಹಿಡಿತಾ ಇರೋದಿಲ್ವೋ ಆವಾಗ ನಾವು ಈ ಜಗತ್ತಿನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಮೊದಲು ನಮ್ಮ ಇಂದ್ರಿಯಗಳ ಮೇಲೆ ನಮ್ಮ ಕಂಟ್ರೋಲ್ ಇರಬೇಕು. ನಮ್ಮಲ್ಲಿ ಅಹಂಕಾರ ಅನ್ನೋದು ಇರಬಾರ್ದು. ಗೊತ್ತಾಯ್ತಲ್ಲ? ಕೋಪ ಇರಬಾರ್ದು, ಅಸತ್ಯ, ಅಧರ್ಮ, ವಂಚನೆ ಈ ಗುಣಗಳಿರಬಾರ್ದು. ಗೊತ್ತಾಯ್ತಲ್ಲ? ಓಕೆ ಅವರೇ, ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಕೊತೀನಿ. ಯಾವಾಗಲೂ ನಿಮ್ಗೆ ಒಳ್ಳೆಯದಾಗಲಿ. ಗುರು ದೈವ ಈ ಪ್ರಕೃತಿ ಆಶೀರ್ವಾದ ನಿಮಗಿರಲಿ. ನಿಮ್ಗೆ ಒಳ್ಳೆಯ ಆರೋಗ್ಯ ಬಗ್ಗೆ ಲಭಿಸ್ಲಿ, ಒಳ್ಳೆಯ ವಿದ್ಯೆ ಲಭಿಸ್ಲಿ. ನೀವು ಏನು ಒಳ್ಳೆಯ ಗುರಿ ಇಟ್ಕೊಳ್ತೀರಿ, ಸಂಕಲ್ಪಗಳು, ಅದು ಸಿದ್ಧಿ ಆಗಲಿ ಅಂತ ನಾನು ಬಯಸ್ತೀನಿ. ನಿಮ್ಮ ಶತ್ರುಗಳಿಂದ ನೀವು ಮುಕ್ತರಾಗಿ, ರೋಗಗಳಿಂದ ಮುಕ್ತರಾಗಿ, ದಾರಿದ್ರ್ಯದಿಂದ ಮುಕ್ತರಾಗಿ ಅಂತ ನಾನು ಬಯಸ್ತೀನಿ. ಓಕೆ, ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಹಾಕ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಆನ್ಲೈನ್ ಕ್ಲಾಸಲ್ಲಿ ನಾವು ವಿದ್ಯೆ ಕಲಿಸ್ತೀವಿ. ಕುಂಡಲಿನಿ ಯೋಗ ಸಾಧನೆ, ಸಪ್ತಚಕ್ರಗಳ ಯೋಗ ಸಾಧನೆ ಕಲಿಸ್ತೀವಿ. ಹಾಗೆ ಇನ್ನೂ ಬೇರೆ ಬೇರೆ ಒಂದಷ್ಟು ಇರುತ್ತೆ, ಅದೆಲ್ಲ ಕಲಿಸ್ತೀವಿ. ಕಲಿಯೋರು ಕಲಿಬೋದು. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಗೆ ಯಾರು ಇಷ್ಟಪಡ್ತಾರೆ, ಒಳ್ಳೆಯವರು, ಧರ್ಮವಂತರು, ಅವ್ರಿಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.